ಏನ್ ಮಾಡ್ತೀವಿ ಟಿವಿ ಏನ್ ಮಾಡ್ತೀವಿ ಬೈ ಏನ್ ಟಿವಿ ನೋಡ್ತೀಯ ಏನ್ ನೋಡ್ತೀಯ ಶುಭನೇ ಬೇಕಾ ಎಷ್ಟು ಚುಳ ಇದ್ದಿದ್ರೆ ಡೋರಾಗ ಮಗು ಸಿಕ್ಕಾಪಟ್ಟೆ ಚುಳಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅನ್ನ ಬೇಯ್ತಿದೆ ಆಲ್ರೆಡಿ, ಕೇಳಿಸ್ತಾ ಇದೆ. ಇದು ಬಂದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ. ಪಾರ್ಕ್ ಒಂದು ವಿಡಿಯೋ ಮಾಡೋಣ ಅಂತ ಓಕೆ ಹಾಕ್ಕೊಡ್ತೀನಿ. ಅಣ್ಣನ ಹಾಕೊಡಕ್ ಹೇಳ್ತೀನಿ. ನಾವು ಪುನಿ ಅಣ್ಣ ಮುಖ ವಾಶ್ ಮಾಡ್ತಾನೆ. ಬತ್ತ ನಡಿ ಆಯಿತು. ಸೊ ಫ್ರೆಂಡ್ಸ್, ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಫಸ್ಟ್ ನೀವು ವಿಡಿಯೋ ನೋಡ್ಬೋದು. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದು ಸ್ಯಾಟರ್ಡೆ ಲಾಗ್. ಇವತ್ತು ಸ್ವಲ್ಪ 7 ಗಂಟೆಗೆ ಎದ್ದಿದ್ದೀವಿ. 7 ಗಂಟೆಗೆ ಎದ್ರೂ ಇನ್ನೂ 5 ಗಂಟೆನೋ ಕಾಣಿಸಿದೆ. ಬೆಳಕು ಬಂದಿದೆ, ಇಲ್ಲ ಅಂತಲ್ಲ. ಮಾತ್ರ ಕೊರೆ ಹೊಸಿ ಅಲ್ಲ ಅಂದರೆ ಇಬ್ನಿ ಸಿಕ್ಕಾಪಟ್ಟೆ ಬಿದ್ದಿದೆ. ಹಾಗೆ ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ತೊಳಿತಿದ್ರೆ ರೈಸ್ ಚಿನಿ ಫ್ರಿಜ್ ಮೇಲೆ ಇದು ಮಾಡಬಾರ್ದು. ಐಸ್ ತೊಳಿ ಕೈ ಹಿಡ್ದಂಗೆ ಆಯ್ತೈತೆ. ಇಲ್ಲೆಲ್ಲ ಅರ್ಗೆನೆ ಅಲೆ ಕಸವ. ಯಾರು ಕ್ಲೀನ್ ಮಾಡೋರು? ಯಾರು ಇದ ಕ್ಲೀನ್ ಮಾಡೋರು? ಯಾರು? ಅಣ್ಣ. ನೀನು ಅರ್ಗೋದು ಅಣ್ಣ ಕ್ಲೀನ್ ಮಾಡೋದಾ? ನೀನು ಅರ್ಬಿಟ್ಟು ಅಣ್ಣನ ಕೈ ಕ್ಲೀನ್ ಮಾಡಿಸ್ತೀಯಾ? ಯಾವ ಪರಿಸ್ಥಿತಿಲಿದೆ ಮನೆ ನೋಡ್ರಿ. ಅರಗಿದ್ದೇನೆ. ಇಲ್ಲಿ ಏನೇನು ಸಿಗುತ್ತೆ ಎಲ್ಲ ಅವನವೇ. ನಮ್ಮವೇನೂ ಇಲ್ಲ, ಎಲ್ಲ ಅವನವೇ. ರಿಮೋಟ್ ಇಲ್ಲ, ಅಲ್ಲೇ ಇದು ಕೊಡು. ಸೊ ಅವ್ನ ಸ್ಕೂಲಿಗೆ ಹೋಗಿ ಟೈಮ್ ಆಯಿತು. ಇವತ್ತು ಫುಲ್ ಡೇ ಕ್ಲಾಸ್. ಸೊ ಅವನಿಗೆ ಯಾವತ್ತೂ ಶನಿವಾರ ರಜಾನೇ ಇಲ್ಲ. ಭಾನುವಾರ ಒಂದೇ ದಿನ ರಜಾ. ನಾನು ಇವತ್ತು ಪುಳಿಯೋಗರೆ ಮಾಡೋಣ ಅಂದ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ. ನಾನು ತಪ್ಪೆಲ್ಲೇ ಮಾಡ್ತಿದ್ದೀನಿ ಅನ್ನ, ತೋರಿಸ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಪಾತ್ರೆ ತೊಳೆದಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಇದ್ದಾವೆ ತೊಳಿಬೇಕು. ಕೈ ಸಿಕ್ಕಾಪಟ್ಟೆ ಕೊರಿತಲ್ಲ ಅಂತ ಅಂದ್ಬಿಟ್ಟು ನೀರಲ್ಲಿ ಆರುತ್ತೆ. ಮಕ್ಕೆ ನಿಮಿಷಗಳು ತಡಿ, ಕಾಳಿದಾಗೆ ಸಂದು ಇದು ಮಾಡ್ಬಾರ್ದು. ಹೌದಾ? ಬೇಡ ಆಯ್ತು. ಏನೇ ಹೌದಾ? ಹೌದಾ? ಸೀತ ನೋಡು ಕಾಳು ತೆಗಿ, ಮುಚ್ಚಬೇಡ. ಹೆಜ್ಜಿನ ಬೆಳ್ಳುಳ್ಳಿ, ಕಡಲೆಬೇಳೆ, ಕಡಲೆ ಬೀಜ, ಕರ್ಬೇವಿನ ಸೊಪ್ಪು, 2 ಒಣಮೆಣಸಿನಕಾಯಿ, ಸ್ವಲ್ಪ ಕಡಲೆ ನೆಕ್ಸ್ಟು ಸ್ವಲ್ಪ ಬಿಸಿನೀರಲ್ಲಿ ನೆನಕಿದೆ ಮಾಡಿ. ಕಣ್ಣೀರು ಲೇಟ್ ಆಗುತ್ತೆ ಅಂತ ಮರ್ಕೊಟ್ಟಿದೆ ಅಂತ ಬಿಸಿನೀರಲ್ಲಿ ನೆನಕಿಲ್ಲ. ಚೆನ್ನಾಗಿ ಬಿಡಿಯುತ್ತೆ. ಗೊಜ್ಜು ರೆಡಿ ಆಯಿತು. ಇಷ್ಟ ಆಯಿತು. ಹಿಂಗೆ ಇರಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಪುಳಿಯೋಗರೆಗೆ, ಎಲ್ಲರೂ ಟೇಸ್ಟ್ ಬರೋಲ್ಲ. ಹಾಕಿದ್ದೀನಿ ಸೈಡಲ್ಲಿ. ಈ ಥರ ಬಂದರೆ ಆಗಿದೆ ಅಂತ ಅರ್ಥ. ಪೂರ್ತಿ ಎಣ್ಣೆ ಎಲ್ಲ ಸ್ವಲ್ಪ ಸೈಡಲ್ಲಿ ಬಂದಿದೆ ನೋಡಿ. ಸೊ
ಸೊ ಈಗ ಅನ್ನಕ್ಕೆ ಹಾಕ್ತಾ ನನ್ನ ಮಕ್ಳಿಗೆ ಜಲ್ದಿ ಹೊಟ್ಟಿಸ್ತಿದೆ ಅಂತ ಇವತ್ತು. ಬನ್ನಿ ಬನ್ನಿ ಬಾಕ್ಸ್ ತಾಳಿ. ಖುಷು ಬನ್ನಿ ನೀವು ತಿಂತೀನಿ. ನಿನಗೇನೆ ಕೊಡೋದು, ಕಲಿಸ್ಬಿಟ್ಟು ಕೊಡ್ತೀನಿ, ಇದರಲ್ಲೇ ಕಲಿಸ್ತಿದ್ದೀನಿ. ಹಾ ಕೊಡ್ತೀನಿ. ಚಿನ್ನಲ ಪುನೀತ್ ಏನ್ ಮಾಡ್ತಾನಣ್ಣ? ನೋಡ್ಲಿ ಬಾಟಿ. ಓ ಇವನು ಅವನಿಗೆ ಕಣ್ಣು ಹೋಯ್ತವಂತೆ, ಇವನ್ ಹಿಂದೂ ಕುತ್ಕೊಂಡು ಟಿವಿ ನೋಡ್ತಾನ ಅಂತ. ಅದಕ್ಕೆ ಚೆನ್ನಾಗಿದ್ದೀರ. ನೀನ್ ಟಿವಿ ಒಳಗೆ ಹೋಗು, ನಿನ್ ಮನೆಗೆ ಬರಬೇಡ. ಅಣ್ಣಂಗೆ ಅಲ್ವೇನವ ಖುಷಿಗೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿದೆ. ಈಗ ಫ್ರೆಶ್ ಅಪ್ ಆಗಿ ಗೊಬ್ಬರಕ್ಕೆ ಹೋಗ್ಬೇಕು. ಫ್ರೆಶ್ ಅಪ್ ಆಗಿ ಇವತ್ತು ಹೊರಗಡೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಈಗ ಫ್ರೆಶ್ ಅಪ್ ಆಗಿ ಬಂದು ಇವತ್ತು ಬಂದು ನಮ್ಮ ಅದಕ್ಕೆ ಯಾರ ಅಣ್ಣನ ಹೇಳ್ತೀವಿ ಮಾಡಿಕ್ಕಿ ಅಂತ ಹೋಗ್ತಿದ್ದೀವಿ. ಪ್ರೆಗ್ನೆಂಟ್ ಅವರು, ಇನ್ನು ಮುಂದಿನ ತಿಂಗಳು ಊರಿಗೆ ಕಳಿಸ್ತಾರೆ. ಸೊ ಮಾಡಿಕ್ಕನ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಖುಷಿನೂ ರೆಡಿಯಾಗಿದ್ದಾನೆ, ಅವನು ರೆಡಿಯಾಗಿದ್ದಾನೆ. ಒಂದು ನಿಮಿಷ ಹಾಗೆ ಸ್ವಲ್ಪ ಟೈಮ್ ಇತ್ತು. ನಮ್ಮ ಅಣ್ಣ ಬರ್ತೀನಿ ಅಂದರು, ಇನ್ನೇನು ಬಂದರು. ಒಂದು ಕೇಳಿಗೆ ಹೋಗಿದ್ದಾರೆ, ಸ್ವಲ್ಪ ಬಟ್ಟೆ ತರೋದಕ್ಕೆ ಅಂತ ಹೋಗ್ಯಾರೆ. ಅವ್ರು ಬರೋಷ್ಟಿಗೆ ನನಗೆ ಸ್ವಲ್ಪ ಟೈಮ್ ಇತ್ತು. ನೈಫ್ ವಾಶ್ ಹಚ್ಕೊತಾ ಇದ್ದೆ. ಟೈಮಲ್ಲೇ 1 ಗಂಟೆ, ಸಂಜೆ ಊಟ. ಸೊ ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು. ನಮ್ಮ ಕಡೆ ಮಾಡಿಕ್ಕೋದು ಅಂದರೆ ಪ್ರತಿಯೊಂದು ಸಹ ನಮ್ಮ ಮನೆಗಳಲ್ಲಿ ತಗೊಂಡು ಹೋಗುವಂಥದ್ದು. ಮಾತಾಡೋದಕ್ಕೆ ಗೊತ್ತಿಲ್ಲ. ಸೊ ರೆಡಿಯಾಗೋಣ ಫಸ್ಟ್. ನಾನೇ ವಿಡಿಯೋ ಮಾಡ್ತೀನಿ, ನೀವು ತಿರ್ಗೋಗಿ. ಬೇಡ, ಅವಳೇ ತಿರುಗಿ, ಅವರೇ ಭಟ್ರು. ಈಗ ಅವರೇ ಭಟ್ರು. ಇಲ್ಲಿ ಅಡುಗೆ ಮಾಡ್ತಾ ಇರೋರು ನಮ್ಮ ಅದಕ್ಕೆ. ಅವ್ರ ಅಣ್ಣನ ಹೆಂಡ್ತಿಲಿ ಕೂತಿದ್ದಾರಲ್ಲ, ಇವ್ರಿಗೇನೆ ನಾವು ಮಾಡಿ ಬಂದಿರೋದು. ಸೊ ಎಲ್ಲನೂ ಒಟ್ಟಿಗೆ ರುಬ್ಕೊಂಬಿಟ್ಟು ಒಗ್ಗರಣೆಗೆ ಹಾಕಿ ಅಂತ ಅಂದ್ಬಿಟ್ಟು ನಮ್ಮ ಅದಕ್ಕೆನ ಸಾಂಬಾರು ಮಾಡೋಕ್ಕೆ ಬಿಟ್ಟಿದ್ದೀವಿ. ಸಾಂಬಾರು ಮಾಡ್ತಾ ಇದ್ದಾರೆ. ಈಗ ಸಾಂಬಾರೆಲ್ಲ ಮಾಡಿದ್ಮೇಲೆ ಅನ್ನ ಮುದ್ದೆ ಮಾಡೋಣ ಅನ್ಕೊಂಡ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಇಲ್ಲ, ಇವ್ರು ಮೇಯ್ನು, ಇವರೇ ಮಟನ್ ತೊಳೆದರು. ಅವ್ರು ದೊಡ್ಡ ಅಡುಗೆ ಮಾಡ್ತಾರೆ ಇಬ್ರು ಸೇರ್ಗಿಡಲ್ಲಿ. ಖುಷಿ ಇಲ್ಲಿ ನೋಡಿಲಿ, ಏನ್ ಮಾಡಕ್ ಹೋಗ್ತಿದ್ಯಾ ನೀನ್? ಅಲ್ಲಿಗೆ ಹೋಗ್ಬೇಡ, ಪಾಮ್ ಇರ್ತದೆ. ಅದು ಸೊ ಅಡುಗೆ ಆಯಿತು. ಇದು ಮಟನ್ ಸಾರು. ಮಟನ್ ಸಾರು ಜೊತೆ ನಾವು ಹಾಗೆ ಸ್ವಲ್ಪ ಚಿಕನ್ ಫ್ರೈನೂ ಸಹ ಮಾಡಿದ್ದೀವಿ. ಚಿಕನ್ ಫ್ರೈಯೂ ಆಗಿತ್ತು. ಇದನ್ನ ನಮ್ಮ ಅತ್ತಿಗೆನೇ ಮಾಡಿದರು. ಆಮೇಲೆ ಇಬ್ಬರೂ ಕೂತ್ಕೊಂಡು ನಾನು ಮುದ್ದೆ ತಿರುಗಿ ಕೊಡ್ತಿದ್ದೆ, ಸಂಜು ಮುದ್ದೆ ಕಟ್ತಾಯಿದ್ರು. ಹಾಗೆಯೇ ಆಂಟಿ ಮುದ್ದೆ ತಿರುಗಿ ಕೊಟ್ಟಿದ್ರು, ಒಲೆ ಮೇಲೆ ಬೇಯ್ಬೇಕಾರಲ್ಲೇ ತಿರುಗಿ ಕೊಟ್ಟರು. ಸೊ ನಾವು ಕೆಳಗಡೆ ಇಟ್ಕೊಂಡು ತಿರುಗಿಬಿಟ್ಟು ಮುದ್ದೆ ಕಟ್ತಾಯಿದ್ದು. ಹಾಗೆ ನಮ್ಮ ಅಣ್ಣನ ಮಗಳದು ಬರೀದು ಬರ್ತಡೇ ಇತ್ತು. ಸೊ ಅಮ್ಮಂಗೆ ಕರ್ಕೊಂಬರಕ್ಕಿಂತ ಹೋಗಿದ್ನಲ್ಲ ನಮ್ಮಣ್ಣ, ಅಲ್ಲೇ ಕೇಕ್ ಎಲ್ಲ ತಗೊಂಬಂದಿದ್ದ. ನಮ್ಮ ಅತ್ತೆ ನಮ್ಮಮ್ಮ ಎಲ್ಲರೂ ಕರ್ಕೊಂಬಂದ ಊರಿಂದ. ನಾವು ಮುಂಚೆನೇ ಮಧ್ಯಾಹ್ನಾಗಲೇ ಬಂದಿದ್ವಲ್ಲ ಮಾಡಿಕಕ್ಕೆ ಅಂತ, ಅಲ್ಲೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಅಲ್ಲೇ ಕಟ್ ಮಾಡಿಸಿದ್ದು. ಹ್ಯಾಪಿ ಬರ್ಡೇ ಪರೀಕ್ಷಾ. ಜಾಣ ಮರಿ, ಅಪ್ಪ ಮಗ ಇಬ್ರು ಅಲ್ಲೇ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರ ಜೋಡಿ. ಕ್ಲಾರಿಟಿನೇ ಗೊತ್ತಿರಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪರೀಕ್ಷಾ, ಹ್ಯಾಪಿ ಬರ್ಡೇ ಟು ಯು. ನಮ್ಮ ಮಾವ ಕೂತಾರೆ ಜ್ಞಾನನೇ ಬೇಡ.
ಸಾಕು ಸಾಕು ಹಿಡಿಯಪ್ಪ ಇದು ಹೋಗಿ ನೀವು ಅಣ್ಣ ತಿನ್ಸು ಕಟ್ ಮಾಡೋದಿಲ್ಲ ಒಂದ್ ಕೆಜಿಗೆ ಇದಕ್ಕೆ ಜಾಸ್ತಿ ಹಾಕ್ರೆ ಎಂತ ಕೇಕ್ ಕೊಡಿಗೆ ಮನಿ ಕೇಕ್ ಮಾಡಿಸ್ತೀವಲ್ಲ ಅದ್ರ ಮೇಲ್ಗಡೆ ಕ್ರೀಮ್ ಜಾಸ್ತಿ ಹಾಕಲ್ಲ ಅಜ್ಜಿ ಕೊಡಿ ಅದೆಷ್ಟು ಪಾಟ್ ಹಾಕ್ತಿರ ನಾನ್ ಮಾಡ್ಸಿದ್ನಲ್ಲ ಮೊನ್ನೆ ನೈಟು ಅದಕ್ಕೆ ಹಾಕಿದ್ರು ಎಲ್ಲರೂ ಮುಗಿಸಿ ಮತ್ತೆ ಅದು ಮತ್ತೆ ಇಲ್ಲಿ ಇಲ್ಲಿ ನನಗೆ ಎಲ್ಲ ಪಪ್ಪ ಕೊಡ್ಬೇಕು ಅಮ್ಮ ಕೊಡಂಗಿಲ್ಲ ಇದ್ದು ಅಲ್ಲಿ ಹೇಳ್ಕೊಟ್ರಿ ಇಲ್ಲಿ ಇಲ್ಲಿ ಅಲ್ಲಿ ಹೇಳ್ಕೊಟ್ರಿ ಇಲ್ಲಿ ಮುಂದೆ ಕೇಳು ಮಾಡಿದೆ. ಈಗ ಕೇಕನ್ನು ಕಟ್ ಮಾಡಿಸಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ಕೂತಿದ್ದು ಹಾಗೇನೆ ನಾವು ಊಟ ಮುಗಿಸ್ಕೊಂಬಿಟ್ಟು ನೈಟೇ ಹೊರಟು ಬಂದ್ವಿ. ಚಳಿಲಿ ಬರೋದಕ್ಕಾಗ್ತಿರಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣ ಅಮ್ಮನ ಊರಿಗೆ ಬಿಡೋಕ್ಕೆ ಅಂತ ಬಂದಲ್ಲ ಅವನ ಜೊತೆನೇ ಬಂದು ನಮ್ಮ ಮನೆಯವರು ಬೈಕಲ್ಲಿ ಬಂದರು, ಕಾರಿಂದನೇ ಬೈಕಲ್ಲಿ ಬಂದರು. ನಾವು ಅಣ್ಣನ ಜೊತೆ ಬಂದು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಲೆ 12 ಗಂಟೆನೋ 12:30 ಆಗಿತ್ತು. ಸೊ ಈಗಿನ ಬಂದು ಸಾಂಬಾರು ಬೇಯಿಸ್ತಾ ಇದ್ದೀನಿ. 12:15 ಇವನ ಮನೆಗೇನೆ. ಇನ್ನು ಚಿಕ್ಕನು ಮನೆಗೇನೆ. ಬಾಚ್ಕೋಬೇಕು. ಸಾಂಬಾರು ಬೇಯಿಸಿಟ್ಬಿಟ್ಟು ಹಾಕೊಂಬಿಡ್ಬೇಕೀಗ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.